ಗುಡ್ಡನ ಗಿರಿನಾಡು ಅಲ್ಲಿರ್ತಕ್ಕಂಥ ಅವರ ಕಲೆಯನ್ನ, ಅದರಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಜಾನಪದ ಸಮಾಜಕ್ಕೆ ತಿಳಿಸ್ತಕ್ಕಂತಹ ಒಂದು ಯೋಜನೆ ಇರ್ತಕ್ಕಂಥ ಜ್ಞಾನ ಇರ್ತಕ್ಕಂಥವ್ರನ್ನ ನಾವು ಆ ಕಾರ್ಯಕ್ರಮದಲ್ಲಿ ಅವರಿಗೆ ಯಾವುದೇ ಖರ್ಚನ್ನು ಹಾಕದೆ ಪ್ರಾಯೋಜಕತ್ವವನ್ನು ಪಡೆದು ಬೇರೆಯವರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಹ ಗುಡ್ಡಗಾಡು ಜನಾಂಗದ ಸಂಸ್ಕೃತಿಯನ್ನು ಸಹ ವಿಶ್ವಕ್ಕೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದರಲ್ಲಿ ನಾನು ಅವ್ರ ಜೊತೆಗೆ ಕೈ ಜೋಡಿಸಿದೆ. ಅದರ ಜೊತೆಯಲ್ಲಿ ನಮ್ಮ ಹಿರಿಯ IAS ಆಫೀಸರ್ ಆಗಿರದಂತಹ ಸಿ ಸೋಮಶೇಖರ್ ಅವರು ಸರ್ವಾಧ್ಯಕ್ಷರಾಗಿದ್ದರು. ಅವರ ಮಾರ್ಗದರ್ಶನದಲ್ಲಿ ಈ ಎರಡೂ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ಊಟ ವಸತಿ ಕಾರ್ಯಕ್ರಮ ಮತ್ತು ಇಲ್ಲಿಂದ ಅಲ್ಲಿಗೆ ಕರೆದುಕೊಂಡು ಹೋಗುವ ಮತ್ತು ಅಲ್ಲಿಂದ ಇಲ್ಲಿ ಕರೆದುಕೊಂಡು ಬರುವಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಯಾಗದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಪ್ರಾಯೋಜಕತ್ವವನ್ನು ವಹಿಸಿ, ಅದರಲ್ಲಿ ನಮ್ಮ ಶಿವಕುಮಾರ್ ನಾಗರನವಿಲೆ ಅವರು ಪ್ರತಿಯೊಂದು ಸಂದರ್ಭದಲ್ಲಿಯೂ ಒಂದೊಂದು ಇಂಚನ್ನು ನಾವು ನಮ್ಮ ಕೆಲಸದ ಜೊತೆಯಲ್ಲಿ ಉಳಿದ ಸಮಯವನ್ನು ನಾವು ಅವ್ರಿಗೆ ಕೊಟ್ಟಿದ್ವಿ. ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ದಂಥವ್ರು ಶಿವಕುಮಾರ್ ನಾಗರನವಿಲೆ ಅವರು. ಅವರ ಜೊತೆಯಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ನಾವು ಸಮಯವನ್ನು ಸಹಕಾರವನ್ನು ಅವ್ರಿಗೆ ಕೊಡಬಹುದು ಅಷ್ಟು ಸಹಕಾರವನ್ನು ಅವ್ರಿಗೆ ಕೊಟ್ಟಿದ್ವಿ. ಇದರ ಸಂಪೂರ್ಣ ಏನದರದ್ದು ಫಲ ಏನಿದೆ ಅದು ಸನ್ಮಾನ್ಯ ನಾಗರನವಿಲೆ ಅವರಿಗೆ ಸಲ್ಲಬೇಕಾಗಿರತಕ್ಕಂಥದ್ದು. ಈ ಎರಡೂ ಕಾರ್ಯಕ್ರಮಗಳು ಇಡೀ ವಿಶ್ವದಲ್ಲಿ ಆಯಾಯ ನಮ್ಮ ಕನ್ನಡ ಸಂಘ ಸಂಸ್ಥೆಗಳು ಕೈ ಜೋಡಿಸಿದ ಪ್ರಯುಕ್ತ ಅತ್ಯುತ್ತಮವಾಗಿ ನೆರವೇರಿತು. ವಿಶ್ವದಲ್ಲಿ ಈ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು 2022ರಲ್ಲಿ ಮಾಡಿದ್ವಿ, ಈಗ 2024ರಲ್ಲಿ ಮಾಡಿದ್ವಿ. ಈಗ ಇದನ್ನು ತಿಳ್ಕೊಂಡು ನಮಗೀಗ ನಾವು 2 ವರ್ಷಕ್ಕೊಮ್ಮೊಮ್ಮೆ ಒಂದೊಂದು ಕಾರ್ಯಕ್ರಮವನ್ನು ವಿಶ್ವ ಕನ್ನಡ ಹಬ್ಬವನ್ನು ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿದ್ವಿ. ಆದರೆ ಈ ಕಾರ್ಯಕ್ರಮ ಯಾವ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಹೆಸರನ್ನು ಪಡಿತು, ಆಗ ನಮ್ಮ ಅಮೇರಿಕದಿಂದ ಇಲ್ಲ ನಮಗೀಗ ಮುಂದಿನ ವರ್ಷ ನೀವು ನಮ್ಮಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಮಾಡಿ ಅನ್ನುವಂಥದ್ದು ನಮಗೊಂದಿಷ್ಟು ಸಲಹೆ ಸೂಚನೆಗಳು ಬಂತು. ಅದಕ್ಕೆ ಒಂದಿಷ್ಟು ಈ ವೀಸಾ ಹೋಗೋದು ಬರೋದು ಇದರ ಬಗ್ಗೆ ಸ್ವಲ್ಪ ಅದರ ಫಾರ್ಮಾಲಿಟೀಸ್ಗಳ ಯೋಚನೆ ಮಾಡೋ ನಿಟ್ಟಿನಲ್ಲಿ ತತ್ಕ್ಷಣದಲ್ಲಿಯೇ ಮತ್ತೆ ನಮ್ಮ ಮಸ್ಕತ್ನವರು ಅವರು ಇಲ್ಲ ಈ ಕಾರ್ಯಕ್ರಮವನ್ನ 2 ವರ್ಷಕ್ಕೊಮ್ಮೆ ಅಲ್ಲ ಪ್ರತಿ ವರ್ಷ ನೀವು ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಮಗೆ ಈ ವರ್ಷ 2025ರಲ್ಲಿ ನೀವು ಆ ಕಾರ್ಯಕ್ರಮವನ್ನು ಮಾಡಿ, ನಾವು ಅದಕ್ಕೆ ನಿಮ್ಮ ಜೊತೆಯಲ್ಲಿ ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ. ನಮ್ಮ ಒಂದು ಮಾತಿದೆ, ಸಂಕಲ್ಪ ಸರಿಯಾಗಿದ್ದು ಉದ್ದೇಶ ಸದುದ್ದೇಶವಾಗಿದ್ದರೆ ಕಾರ್ಯಕ್ರಮಗಳು ಯಶಸ್ವಿಯಾಗಲೇಬೇಕು ಅನ್ನುವಂತಹ ಒಂದು ಮಾತಿದೆ. ನಮ್ಮ ಶಿವಕುಮಾರ್ ನಾಗರನವಿಲೆ ಅವರ ಸಂಕಲ್ಪ ಏನಿದೆ ಆ ಸಂಕಲ್ಪ ಸದುದ್ದೇಶವಾಗಿರತಕ್ಕಂಥ ಸಂಕಲ್ಪ, ಯಾವುದೇ ವೈಯಕ್ತಿಕ ಹಿತಾಸಕ್ತಿಗಳಿಲ್ಲದೆ ಇರತಕ್ಕಂಥ ಸಂಕಲ್ಪ ಆಗಿರೋದ್ರಿಂದ ಅದಕ್ಕೆ ಯಶಸ್ವಿ ತನ್ನಿಂತಾನೆ ಬರ್ತದೆ. ಸಮಾಜದ ಗಣ್ಯರು ನಮಗೆ ಈ ಎರಡೂ ಕಾರ್ಯಕ್ರಮಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರು, ರಾಜಕೀಯ ಕ್ಷೇತ್ರದವರು ಸಹ ನಮ್ಮ ಕೈ ಜೋಡಿಸಿದರು. ಹೌದು, ಇದು ನಮ್ಮ ದೇಶದ ಹಿರಿಮೆ, ನಮ್ಮ ರಾಜ್ಯದ ಗರಿಮೆ. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟ